ಆಂಟಿ ತಾಳ್ಮೆ ಗುಣ ಯಾರಿಗೆ ಜಾಸ್ತಿ ಇರುತ್ತಂತೆ, ಹೆಣ್ಮಕ್ಳಿಗೆ ಏನು ಗಂಡ್ಮಕ್ಳಿಗೆ? ಯಾಕವ ಇದನ್ನೇ ಕೇಳಕತ್ತೀರಿ? ಹಂಗೆ ಕೇಳ್ಬೇಕು ಅನ್ನಿಸ್ತಂಟಿ, ಅದಕ್ಕೆ ಕೇಳಿದೆ. ಏನ ಹೆಣ್ಮಕ್ಳಿಗೆ ತಾಳ್ಮೆ ಗುಣ ಜಾಸ್ತಿ ಇರುತ್ತಾ ಏನು ಗಂಡ್ಮಕ್ಳು ಜಾಸ್ತಿ ಇರುತ್ತಾ ಅಂತ? ಹೌದಾ? ನನ್ನ ಪ್ರಕಾರ ತಾಳ್ಮೆ ಅನ್ನೋದು ಹೆಣ್ಮಕ್ಳಿಗೆ ಜಾಸ್ತಿ ಇರುತ್ತೆ. ಅದು ಹೆಂಗಂಟಿ, ಅದು ಹೆಂಗೆ ಇರುತ್ತೆ ಅಂತ? ನೀನು ಹೆಣ್ಮಕ್ಳಿಗೆ ಜಾಸ್ತಿ ತಾಳ್ಮೆ ಇರುತ್ತೆ ಹೆಂಗಲ್ಲ ನೋಡಿದ ಹೆಣ್ಮಕ್ಳು ತವ್ರ ಮನೆಯಲ್ಲಿದ್ರ ಹಿಡಿದು ಗಂಡು ಮನೆಗೆ ಹೋಗಿ ಮಕ್ಕಳು ಮರಿ ಆಗಿ ಅಣ್ಣ ಮುದುಕಿ ಆಗೋವರೆಗೂ ಏನೋ ಪ್ರಸಂಗ ಬಂದ್ರೂ ಕರ್ಕೊಂಡು ಹೋಗಿರ್ತಾರೆ. ಆಲ್ಮೋಸ್ಟ್ ಹೆಣ್ಮಕ್ಳು ಎಲ್ಲ ಒಬ್ಬರಿಬ್ರು ಸೇರ್ಕೊಂಡು ಇರ್ತಾರೆ, ಇರಲ್ಲ ಅಂತಲ್ಲ. ಆದರೂ ಎವರೇಜ್ ಆಗಿ ಹೇಳ್ಬೇಕಂದ್ರೆ ಹೆಣ್ಮಕ್ಳು ಜಾಸ್ತಿ ಇರುತ್ತೆ. ಹೆಂಗಂದ್ರೆ ಈ ತವ್ರ ಮನೆಯೊಳಗೆ ಎಂಥ ಬಡತನ ಪರಿಸ್ಥಿತಿನ ಇರಲಿ ಅದನ್ನ ಇನ್ನೊಬ್ರು ಮುಂದೆ ಹೇಳ್ಕೊಳಂಗಿಲ್ಲ, ತಡ್ಕೊತಾಳೆ, ತಾಳ್ಮೆ ತೊಗೊತಾಳೆ. ಇರಲಿ ಇವತ್ತಿನ ಪರಿಸ್ಥಿತಿ ಹಿಂಗೆ ಇರಲ್ಲ, ಮುಂದೊಂದು ದಿನ ಚೇಂಜ್ ಆಗುತ್ತಾ ಅಂತ. ಅದ ಗಂಡು ಮನೆಗೆ ಬಂದ ಮೇಲೆ ಗಂಡನ ಹೆಂಗೆ ಕುಡುಕ್ನ ಇರಲಿ ಎಂಥದ್ನ ಇರಲಿ ಗಂಡನ ಏನು ಮಾಡ್ತಾಳಕ್ಕೆ ಸಂಭಾಳಿಸ್ಕೊಂಡು ಹೋಗ್ತಾಳೆ, ಕಷ್ಟ ಸುಖದಾಗ ಭಾಗಿರ್ತಾಳೆ. ಇವತ್ತು ತವ್ರ ಮನೆ ನಾನು ಶ್ರೀಮಂತಿಕೆಲಿದ್ರ ಬಂದಿನಿ ಅಂತಂದು ಗಂಡು ಮನೆಯಾಗ ದರ್ಪ ತೋರ್ಸಂಗಿಲ್ಲ. ಇವತ್ತು ನಮ್ಮ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತಂದು ಬಂದದನ್ನು ಏನು ಮಾಡ್ತಾಳಕ್ಕೆ ಸಡ್ಕೊಂಡು ಸರಿಪಡಿಸ್ಕೊಂಡು ಅನುಭವಿಸ್ಕೊಂಡು ಹೋಗ್ತಾಳೆ. ಇಲ್ಲ ಅದ ಮಕ್ಕಳು ಸಣ್ಣ ಇದ್ದಾಗ ಮಕ್ಕಳಿಗೆ ಆರಾಮಿಲ್ಲ ಅಂದ್ರೆ ಏನಿಲ್ಲ ಎಲ್ಲದಕ್ಕೂ ಆಕೆ ಏನು ಮಾಡ್ತಾಳೆ ನಿಭಾಯಿಸ್ತಾಳೆ ಜೀವನ. ಹೌದಾ? ಅದಕ್ಕೆ ಈ ಕಡೆ ತವ್ರ ಮನೆಯರಂದ್ರೂ ಅನಿಸ್ಕೋಬೇಕು, ಗಂಡು ಮನೆಯರಂದ್ರೂ ಅನಿಸ್ಕೋಬೇಕು, ಮಕ್ಕಳಂದ್ರೂ ಅನಿಸ್ಕೋಬೇಕು. ಏನಂದ್ರೂ ಸ್ವಲ್ಪ ಹೆಣ್ಮಕ್ಳ ಜೀವನ ತಾಳ್ಮೆ ಗುಣ ಇರಲಿಲ್ಲ ಅಂದ್ರೆ ನಡೆಯಂಗಿಲ್ಲ ನೋಡುವ. ಹಾಗಾಗಿ ಎವರೇಜ್ ಆಗಿ ಹೇಳ್ಬೇಕಂದ್ರೆ ಸ್ವಲ್ಪ ಹೆಣ್ಮಕ್ಳಿಗೆ ತಾಳ್ಮೆ ಗುಣ ಜಾಸ್ತಿ ಅಂತ ನಾನು ಅನಿಸಿಕೆ. ಹೆಂಗೆ ಅನ್ಸುತ್ತೆ? ಹೌದಂಟಿ, ನಿಜ ಹೌದಿಲ್ಲ? ಹೌದಂಟಿ. ಎಲ್ಲೋ ಒಬ್ರು ಇರ್ತಾರೆ ಸಿಟ್ನಾರ, ಎಲ್ಲರೂ ಹಂಗೆ ಇರಲ್ಲ. ಸ್ವಲ್ಪ ಆಲ್ಮೋಸ್ಟ್ ಆಗಿ ಹೆಣ್ಮಕ್ಳಿಗೆ ತಾಳ್ಮೆ ಗುಣ ಜಾಸ್ತಿ ಬರಬೇಕು, ಇಲ್ಲಿಲ್ಲ ಅಂದ್ರೆ ನಡೆಯಂಗಿಲ್ಲ. ಹೌದಿಲ್ಲ? ಇರ್ಬೇಕು. ನಮ್ಮ ಮಕ್ಕಳಿಗಾದ್ರೂ ನಾವು ಅದನ್ನ ಹೇಳ್ಕೊಡೋದು. ಏನೋ ಕಷ್ಟ ಸುಖ ಬರಲಿ ಗಂಡನ ಒಂದು ಕಷ್ಟ ಸುಖದಾಗ ಆಸರಾಗ್ರವ ತಾಳ್ಮೆ ಗುಣ ತಗೋರಿ, ಇದ ಕಾಲ ಇರಂಗಿಲ್ಲ, ಮುಂದೊಂದು ದಿನ ಎಲ್ಲ ಒಳ್ಳೇದಾಗುತ್ತಾ ಅಂತ ನಾನು ಹತ್ರ ಹೇಳಕ್ಕೆ ಇಷ್ಟಪಡ್ತೀನಿ ನೋಡೋ. ಹೆಂಗೆ ಕರೆಕ್ಟ್ ಅನ್ಸತ್ತಾನೆ? ಹೌದಂಟಿ, ಕರೆಕ್ಟ್ ಐತಿ. ನೋಡಿರಿ ಫ್ರೆಂಡ್ಸ, ಇವತ್ತು ಹೆಣ್ಮಕ್ಳು ಅಂದ್ರೆ ಎಲ್ಲ ಒಬ್ಬರು ಸಿಟ್ನಾಗ ಇರ್ತಾರೆ, ಇರಂಗಿಲ್ಲ ಅನ್ನೋಂಗಿಲ್ಲ. ಆದರೂ ತಡ್ಕೊಂಡು ಹೋಗ್ತಿರ್ತಾರಂದ್ರೆ ಅವ್ರಿಗೂ ಒಂದು ರೆಸ್ಪೆಕ್ಟ್ ಕೊಡ್ರಿ. ಎಲ್ಲದಕ್ಕೂ ಹೆಣ್ಮಕ್ಳ ಕಾರಣ ಇರೋಂಗಿಲ್ಲ, ಸ್ವಲ್ಪ ಸಮಯ ಸಂದರ್ಭನೂ ಕಾರಣ ಆಗಿರ್ತವೆ. ಅಂಥ ಟೈಮ್ನಾಗ ಏನೈತೆ ನೀವೇ ಧೈರ್ಯ ತುಂಬಿ ಆಕಿನೂ ನಿಮ್ಮ ಒಂದು ನಿಮ್ಮ ಬೆನ್ನಿಗೆ ಬಂದಿರ್ತಾವೆ ಅಂದ್ರೆ ಆಕೆಗೂ ಒಂದು ಕಿಮ್ಮತ್ತು ಇರುತ್ತೆ, ಆಕೆಗೂ ಒಂದು ಏನಪ್ಪ ಸ್ಥಾನ ವ್ಯಾಲ್ಯೂ ಅನ್ನೋದಿರುತ್ತೆ. ಹಾಗಾಗಿ ನಾವು ಹೇಳೋದು ಇಷ್ಟ ರೀ, ಅವ್ರಿಗೂ ವ್ಯಾಲ್ಯೂ ಕೊಡ್ರಿ, ಹೆಣ್ಮಕ್ಳಿಗೂ ವ್ಯಾಲ್ಯೂ ಕೊಟ್ಟ ಏನೋ ಅನುಸರಿಸ್ಕೊಂಡು ಹೋಗ್ರಿ, ಜೀವನ ಒಟ್ಟು ಚೆಂದ ನಡೆಸ್ರಿ ಅಂತ ನಾನು ಹೇಳ್ತೀನಿ ನೋಡಿರಿ ಫ್ರೆಂಡ್ಸ. ಈ ಮಾತಾ ನಿಮಗೆ ಸರಿ ಅನ್ಸಿದ್ರೆ ಒಂದು ಲೈಕ್ ಕೊಡ್ರಿ.